ಬೀದರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ. ಧರ್ಮಸ್ಥಳ ಪ್ರಕರಣ ಕುರಿತು ಎಸ್ಐಟಿಗೆ ಆಯೋಗದಿಂದ ಪತ್ರ ಬರೆದ ವಿಚಾರಕ್ಕೆ ಪ್ರತಿಕ್ರಿಯೆ. ಕಾಣೆಯಾಗಿರುವ ಹೆಣ್ಮಕ್ಕಳನ್ನ ಕೊಂದವರು ಯಾರು, ಹೇಗೆ ಕಾಣೆಯಾದ್ರು ಎಂಬ ಬಗ್ಗೆ ಪತ್ರ ಬರೆದಿದ್ದೇವೆ. ಎಸ್ಐಟಿ ರಚನೆ ಆಗೋದೆ ಇದಕ್ಕೋಸ್ಕರ, ಹೀಗಾಗಿ ತನಿಖೆ ಸರಿಯಾಗಿ ಆಗ್ಬೇಕಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಕೂಡ ಕಾಣೆಯಾದವರ ಬಗ್ಗೆ ಕೇಳಿದ್ರೆ ಎಡಪಂಥಿ ಅಂತಾರೆ. ನಾನ್ಯಾಕೆ ಲೆಫ್ಟಿಸ್ಟ್ ಆಗಲಿ, ಯಾವುದೇ ಒಂದು ಹೆಣ್ಣಿಗೆ ಲೆಫ್ಟ್ ರೈಟ್ ಯಾವುದೂ ಇರಲ್ಲ, ನನ್ನ ಜಾತಿ ಧರ್ಮ ಮತ ಎಲ್ಲವೂ ಹೆಣ್ಣೆ ಎಂದು ಹೇಳ್ಕೊಂಡಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಸತ್ತವರೆಲ್ಲರೂ ಹಿಂದೂ ಹೆಣ್ಣು ಮಕ್ಕಳೇ ಆಗಿದ್ದಾರೆ. ಅದ್ರ ಬಗ್ಗೆ ನಾನು ಧ್ವನಿ ಎತ್ತಬಾರ್ದಾ? ನಾನು ಎಡಪಂಥಿಯೂ ಅಲ್ಲ ಬಲಪಂಥಿಯೂ ಅಲ್ಲ, ಹೆಣ್ಣು ಅಷ್ಟೇ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವ ಕಾರಣ ಹೆಣ್ಣಿನ ಪರ ಧರ್ಮದ ಪರ ನಿಲ್ತೇನೆ. ಬ್ರಾಹ್ಮಣ ದಲಿತ ಎಲ್ಲ ಹೆಣ್ಮಕ್ಳ ಮೇಲೂ ಕೂಡ ದೌರ್ಜನ್ಯ ಆಗ್ತಿದೆ. ಇನ್ನು ದೌರ್ಜನ್ಯ ಇಲ್ದಿರುವಂತಹ ಹೆಣ್ಣು ಮಕ್ಕಳೆಲ್ಲ ದೌರ್ಜನ್ಯಕ್ಕೊಳಗಾಗಿ ನೆರವಿಗೆ ಬಂದ ಹೆಣ್ಮಕ್ಕಳಿಗೆ ನೀನು ಯಾವ ಪಂಥ ಅಂತ ಕೇಳೋಕ್ಕೆ ಆಗುತ್ತಾ? ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳಿಂದ ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯಗಳ ಬಗ್ಗೆ ವರದಿ ತರಿಸ್ಕೊಳ್ತೀವಿ, ಕ್ರಮಕ್ಕೆ ಆಗ್ರಹಿಸ್ತೀವಿ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಕಾಣೆಯಾದವರ ಬಗ್ಗೆ, ಮಹಿಳೆಯರ ಅಸಹಜ ಸಾವಿನ ಬಗ್ಗೆ ಕೇಳುವುದು ತಪ್ಪ? ಇನ್ನು ಎಸ್ಐಟಿಗೆ ಪತ್ರ ಬರೆದ ವಿಚಾರವಾಗಿ ಬೀದರ್ನಲ್ಲಿ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಕಾಣೆಯಾದವರ ಧ್ವನಿ ಎತ್ತೋದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ, ಇದು ಕೇಳಲ್ವಾ, ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ. ನೀವು ಲೆಫ್ಟಿಸ್ಟ್ ಅಂತ ಹೇಳ್ತಾರೆ. ನಾನ್ ಯಾಕ್ರಿ ಲೆಫ್ಟಿಸ್ಟ್ ಆಗ್ಲಿ? ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ, ಒಂದು ರೈಟ್ ಇರಲ್ಲ. ನೀವು ಕೇಳಿದ್ರೆ ನನ್ ಜಾತಿ, ನನ್ ಮತ, ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ. ಅಲ್ಲಿ ಸತ್ತವ್ರು ಯಾರು? ಹಿಂದೂ ಹೆಣ್ಣು ಮಕ್ಕಳೇ. ಸೊ ಅವ್ರ ಬಗ್ಗೆ ಧ್ವನಿ ಎತ್ತಬಾರ್ದಾ? ಹಾಗಿದ್ರೆ ಹೇಳಿದ ತಕ್ಷಣನೇ ನಾನು ಲೆಫ್ಟಿಸ್ಟ್ ಆಗ್ಬಿಡ್ತೀನಿ. ನೀವು ಹೇಳಬಹುದು ನಾನ್ ಯಾಕ್ರಿ ಲೆಫ್ಟಿಸ್ಟ್ ಆಗ್ಲಿ? ನಾನು ಲೆಫ್ಟಿಸ್ಟು ಅಲ್ಲ, ರೈಟಿಸ್ಟು ಅಲ್ಲ, ನಾನ್ ಬರೀ ಹೆಣ್ಣು ಅಷ್ಟೇ. ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ತನ ಧರ್ಮದ ಪರ, ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ. ಅದೇ ಮತ್ತೆ ನಾನು ಇರೋದು ಸಂವಿಧಾನ ಅಂತ ಒಂದು ಹುದ್ದೆ. ಇದಕ್ಕೆ ಯಾವ್ದು ಧರ್ಮ ಇಲ್ಲ, ಇದಕ್ಕೆ ಯಾವ್ದು ಜಾತಿ ಇಲ್ಲ, ಇದಕ್ಕೆ ಯಾವ್ದು ಮತ ಇಲ್ಲ, ಯಾವ್ದು ಲೆಫ್ಟ್ ಇಲ್ಲ, ಯಾವ್ದು ರೈಟ್ ಇಲ್ಲ. ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ? ಬೇರೆ ಜಾತಿ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ? ದೌರ್ಜನ್ಯ ಇಲ್ದೇ ಇರುವಂತ ಹೆಣ್ಣು ಮಕ್ಳು ಎಲ್ಲಿದಾರ್ರಿ? ಅವ್ರ ಲೆಫ್ಟ್ ರೈಟ್ ಅಂತ ಕೇಳ್ತಾರ? ದೌರ್ಜನ್ಯ ಆದ್ರೆ ಈಗ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ನಾವು ಕೇಳ್ತೀವ ನೀ ಲೆಫ್ಟ್ ನೀ ರೈಟ್ ಅಂತ. ಅದು ಮಾತಾಡೋದಿದೆಯಲ್ಲ, ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ. ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ, ಯಾವ್ದು ರೈಟ್ ಇಲ್ಲ. ಯಾವ ಹೆಣ್ಣು ಮೇಲಾದ್ರೂ ಅದು ದೌರ್ಜನ್ಯನೇ. ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರಿಸ್ಕೊಳ್ತೀನಿ, ವರದಿಯನ್ನ ತರಿಸ್ಕೊಳ್ತೀನಿ, ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ. ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ. ಇದು ನೋಡಿ, ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು, ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ?